ನಮಸ್ಕಾರ. ಮೊಟ್ಟೆ ಏಟಿಂದ ಸರ್ಕಾರದ ವಿರುದ್ಧ ಸಿಡಿದೆದ್ದ ಸಿದ್ದು 40% ಕಮಿಷನ್ ಅಸ್ತ್ರದಿಂದ ಸರ್ಕಾರಕ್ಕೆ ಗುಮ್ಮುತ್ತ ಟಗರು. ಗುತ್ತಿಗೆದಾರರ ಸಂಘದಿಂದ ಸರ್ಕಾರಕ್ಕೆ ಮುಜುಗರ. ಕೆಂಪಣ್ಣನನ್ನ ಮೀಟ್ ಮಾಡಿದ್ದೇಕೆ ಸಿದ್ದಣ್ಣ. ಗುತ್ತಿಗೆದಾರರಿಗೆ 2,000 ಕೋಟಿ ಬಾಕಿ. ಸಚಿವರ ಮೇಲೆ ನೇರ ಆರೋಪ. ಸರ್ಕಾರಕ್ಕೆ ಟೆನ್ಷನ್ ಕೊಟ್ಟ ಗುತ್ತಿಗೆದಾರರ ಸಂಘ. ಸಿದ್ದರಾಮಯ್ಯರನ್ನ ಮೀಟ್ ಮಾಡಿದ್ರು ದಾಖಲೆ ಕೊಡದ ಗುತ್ತಿಗೆದಾರರು. ಸಿದ್ದು ಕೈಗೆ ಸಿಗಲಿಲ್ವಾ 40% ಅಸ್ತ್ರ? ಇದೇ ಈ ಹೊತ್ತಿನ ವಿಶೇಷ. 40% ಬ್ರಹ್ಮಾಸ್ತ್ರ, 100% टारगेट। नानु चैत्र राज। मोदी जब फिर आएगा तो इनकी भ्रष्टाचार की दुकानें पूरी तरह बंद हो जाएगी। ಸ್ವಾಮಿಗಳಿಗೆ ಅನುದಾನ ಬಿಡುಗಡೆ ಮಾಡಿದ್ರೆ 30% ಕಟ್ ಆದ್ಮೇಲೆ ಅದು ಕಟ್ಟಡ ಚಲುವಾಕೈತೆ. ಆ ಏರಿಯಾದಲ್ಲಿ ಕೆಲಸನೇ ಬಿಟ್ಬಿಟ್ಟು ಬೇರೆ ಕಡೆ ಮಾಡೋ ಸ್ಥಿತಿ ಬಂದಿದೆ. ಒಂದೇ ಸಾರಿ MLA ಬಂದು ಹೇಳೋದಿಲ್ಲ, ಥ್ರೂ ಅಧಿಕಾರಿ ತೊಂದರೆ ಕೊಡ್ತಾರೆ. ಬೇರೆ ಪಾರ್ಟಿಯವನಾಗಿದ್ರೆ ಹೋಗ್ಲಿ ಇರ್ಬೋದು. ಬಿಜೆಪಿ ಕಾರ್ಯಕರ್ತರ ಹತ್ರನೇ 40% ವಸೂಲು ಮಾಡ್ತಾರೆ ಅಂತಂದ್ರೆ ಇವರು ರಾಕ್ಷಸರೋ ಮನುಷ್ಯರು? ಇವರು ಸರ್ಕಾರಕ್ಕೂ ಮುಜುಗರ ಆಗಬಾರ್ದು. 40% ಕಮಿಷನ್ ವ್ಯೂಹ, ಬಿಜೆಪಿ ಬುಡಕ್ಕೆ ಸಿದ್ದು ಬಾಂಬ್. ಅವ್ರೇನು ಹೇಳೋದು, ಇಷ್ಟೊಂದು ಕಿರುಕುಳ ಯಾವ ಕಾಲದಲ್ಲೂ ಆಗಿರಲಿಲ್ಲ. ಭ್ರಷ್ಟಾಚಾರ ಎಲ್ಲ ಕಾಲದಲ್ಲೂ ಇತ್ತು, ಆದರೆ ಈ ತರ ಭ್ರಷ್ಟಾಚಾರ ಆಮೆ ವೇಗದಲ್ಲಿತ್ತು. ಅವ್ರ ಪದ ಇಲ್ಲಿ ಬಳಸಿರೋದು ಆಮೆ ವೇಗದಲ್ಲಿತ್ತು, ಈಗ ಶರವೇಗದಲ್ಲಿ ನಡೀತಾ ಇದೆ ಪದ ಬಳಸಿರೋದು. ಕೆಂಪಣ್ಣ ಮೀಟ್ಸ್ ಸಿದ್ದರಾಮಯ್ಯ, 40% ಮಹಾಯುದ್ಧ ಈಗ ಶುರು. ಅವ್ರು ಹೇಳಿದ್ರು, ನಾನು ಕಾಲದಲ್ಲಿ ಇದುವರೆಗೂ LOCಗೆ ದುಡ್ಡು ಕಳಕಲ್ಲ, ಈಗ LOCಗೂ ದುಡ್ಡು ಕೇಳ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ನನಗೆ ನಾಚಿಕೆ ಆಗ್ತದೆ. ಮೊಟ್ಟೆ ಸೇಡು, ಕೆರಳಿದ ಟಗರು ಯಾರಿಗೆಲ್ಲ ಗುಮ್ಮುತ್ತೆ ಗೊತ್ತಾ? ಅವರ ಇದಕ್ಕೆ ಕೈಗೆ ಹಾಕ್ತೀನಲ್ಲ, ಬುಡಕ್ಕೆ ಕೈ ಹಾಕ್ತೀನಲ್ಲ, ಅದಕ್ಕೆ ಭಯ. ಹೌದು ವೀಕ್ಷಕರೇ, ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ಮತ್ತೊಮ್ಮೆ 40% ವಿಚಾರ ಜೋರಾಗಿ ಸದ್ದು ಮಾಡ್ತಾ ಇದೆ. ಈಗಾಗಲೇ ಬೊಮ್ಮಾಯಿ ಸರ್ಕಾರವನ್ನ ಮುಜುಗರಕ್ಕೆ ಈಡು ಮಾಡಿದ್ದ ಕಮಿಷನ್ ಆರೋಪ ಈಗ ಹೊಸ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಸಾಕಷ್ಟು ಬಾರಿ ಬಿಜೆಪಿ ಸರ್ಕಾರದ ಕಮಿಷನ್ ಬಗ್ಗೆ ಮಾತಾಡಿದ್ದ ಗುತ್ತಿಗೆದಾರರ ಸಂಘ ಈಗ ನೇರವಾಗಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದೆ. ಇದರಿಂದ ವಿರೋಧ ಪಕ್ಷಕ್ಕೆ ಹೊಸ ಅಸ್ತ್ರ ಸಿಕ್ಕಂತಾಗಿದ್ದು ಬೊಮ್ಮಾಯಿ ಸರ್ಕಾರಕ್ಕೆ ಟೆನ್ಷನ್ ಶುರುವಾಗಿದೆ. ಅಲ್ಲದೆ ಕಮಿಷನ್ ವಿಚಾರ ಪ್ರಧಾನಿ ನರೇಂದ್ರ ಮೋದಿ ವರೆಗೂ ಹೋಗಿದ್ದು ಇದು ಸರ್ಕಾರಕ್ಕೆ ಸಮಸ್ಯೆ ತಂದೊಡ್ಡಬಹುದು ಅಂತ ಹೇಳಲಾಗ್ತಿದೆ. ಅವರ ಇದಕ್ಕೆ ಕೈಗೆ ಹಾಕ್ತೀನಲ್ಲ, ಬುಡಕ್ಕೆ ಕೈ ಹಾಕ್ತೀನಲ್ಲ, ಅದಕ್ಕೆ ಭಯ. ನನಗೆ ಅರ್ಥ ಆಗಲ್ಲ. ಪಾಪ ವಿರೋಧ ಪಕ್ಷ ನಾಯಕರು ಬಹಳ ಗೊಂದಲದಲ್ಲಿದ್ದಾರೆ. ಚುನಾವಣೆಗೆ 1 ವರ್ಷ ಮಾತ್ರ ಬಾಕಿ ಇರುವಾಗ ಈಗ ಸರ್ಕಾರಕ್ಕೆ ಕಮಿಷನ್ ಆರೋಪ ಭಾರೀ ಸಮಸ್ಯೆ ಉಂಟು ಮಾಡುವ ಸಾಧ್ಯತೆ ಇದೆ. ಹೌದು ವೀಕ್ಷಕರೇ, ಕಾಂಗ್ರೆಸ್ ಸಹ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ದಾರಿಗಳನ್ನ ಹುಡುಕ್ತಾ ಇತ್ತು. ಇಂತಹ ವೇಳೆಯಲ್ಲೇ ಕಾಂಗ್ರೆಸ್ಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಭರ್ಜರಿ ಅಸ್ತ್ರವನ್ನ ಕೈಗೆ ಕೊಡೋಕೆ ಸಿದ್ಧವಾಗಿದ್ದಾರೆ. ಸದ್ಯ ಅವರು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇದರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ಸ್ವತಃ ಸಿದ್ದರಾಮಯ್ಯನವರೇ ಕೆಂಪಣ್ಣನವರನ್ನ ಕರೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸರ್ಕಾರದ ವಿರುದ್ಧ ದೊಡ್ಡ ಹೋರಾಟ ಮಾಡಬೇಕು, ರಾಜ್ಯದ ಜನರ ದೃಷ್ಟಿಯಲ್ಲಿ ಬಿಜೆಪಿ ವಿರುದ್ಧ ಅಭಿಪ್ರಾಯ ಮೂಡಿಸಬೇಕು ಅಂತ ಸಿದ್ದು ಪ್ರಯತ್ನ ಪಡ್ತಾ ಇದ್ದು, ಅದಕ್ಕಾಗಿಯೇ ಈಗ ಸರ್ಕಾರದ ವಿರುದ್ಧ ಆರೋಪ ಮಾಡಿರುವ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರನ್ನ ಕರೆಸಿಕೊಂಡು ಮಾತಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು
ಸರ್ಕಾರದ ವಿರುದ್ಧ ಹಿಂದಿನಿಂದಲೂ ಆರೋಪ ಮಾಡಿಕೊಂಡೇ ಬಂದಿರುವ ಗುತ್ತಿಗೆದಾರರ ಸಂಘ ಈಗ ಮತ್ತೊಮ್ಮೆ ಬಿಜೆಪಿ ಆಡಳಿತದ ವಿರುದ್ಧ ಗುಡುಗಿದೆ. ರಾಜ್ಯದಲ್ಲಿ ಮತ್ತೆ 40% ಕಮಿಷನ್ ಆರೋಪ ಜೀವ ಪಡೆದುಕೊಳ್ತಾ ಇದ್ದು, ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಗುತ್ತಿಗೆದಾರರ ಸಂಘ ಮುಂದಾಗಿದೆ. ಈ ಬಗ್ಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ವಿರೋಧ ಪಕ್ಷದ ನಾಯಕರನ್ನ ಭೇಟಿಯಾಗಿ ಹೋರಾಟದ ರೂಪುರೇಷೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. 1 ವರ್ಷ 2 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ. ಸಿಎಂ ಮಾತಿಗೂ ಬೆಲೆ ಇಲ್ಲದಂತಾಗಿದೆ. ಇನ್ನೂ 22,000 ಕೋಟಿ ಬಿಲ್ ಪೆಂಡಿಂಗ್ ಇದೆ. ಇದು ಅತ್ಯಂತ ಭ್ರಷ್ಟ ಸರ್ಕಾರ ಮತ್ತು ಕೆಟ್ಟ ಸರ್ಕಾರ ಅಂತ ಅವರು ಆರೋಪ ಮಾಡಿದ್ರು. ವರ್ಷ 2 ತಿಂಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ವಿ. 40% ಭ್ರಷ್ಟಾಚಾರ ನಡೀತಾ ಇದೆ ಈ ಕರ್ನಾಟಕದಲ್ಲಿ, ಅದನ್ನು ಕಡಿಮೆ ಮಾಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳ್ನು ಮೀಟ್ ಮಾಡಿದ್ವಿ. ಅವರು ಕೂಡ ಕೆಲವು ಅಸೂರೆನ್ಸ್ ಕೊಟ್ಟಿದ್ರು. ಬಟ್ ಏನಾಗಿದೆ, ಕೆಲವು ವಿಷಯದಲ್ಲಿ ಅವರು ಪ್ರಾಮಿಸ್ ಮಾಡಿದರು 1 ಕೋಟಿವರೆಗೂ ಪ್ಯಾಕೇಜ್ ಮಾಡಬೇಡಿ ಅಂತ ಎಲ್ಲ ಹೇಳಿದರು. ಆಮೇಲೆ ಎಲ್ಲವನ್ನು ಕೊಡಬೇಕು, ಇದು ಪ್ರೊಸೀಜರ್ಸ್ ಕರೆಕ್ಟಾಗಿ ಮಾಡಿ ಅಂತ. ಬಟ್ ಅಲ್ಲಿ ಏನಾಗಿದೆ, ಅಧಿಕಾರಿಗಳು ಯಾರೂ ಚೀಫ್ ಮಿನಿಸ್ಟರ್ ಮಾತು ಕೇಳೋ ಸ್ಥಿತಿಯಲ್ಲಿಲ್ಲ. ವಿ ಹ್ಯಾವ್ ಟು ಗೋ ಫಾರ್ ಎ ಕೋರ್ಟ್, ಹೈಕೋರ್ಟ್ಗೆ ಹೋಗಿ ಆರ್ಡರ್ ತಗೊಂಡು 1 ಕೋಟಿವರೆಗೂ ನೀವು ಕರಿಬಾರ್ದು, ಟೆಂಡರ್ ಕರಿಬಾರ್ದು ಅಂತ, ಇದು ಪ್ಯಾಕೇಜ್ ಮಾಡಬಾರ್ದು ಅಂತ ಆ ಥರ ನಡೀತಾ ಇದೆ. ಚೀಫ್ ಮಿನಿಸ್ಟರ್ ಮಾತಿಗೆ ಗೌರವ ಇಲ್ಲ ಅಂದಮೇಲೆ ನಾವೇನು ಇವ್ರಿಗೆ ಮೀಟ್ ಮಾಡಿ ಎಲ್ಲ ಮಾಡಿದ್ದೀವಿ ಸರ್. 1 ವರ್ಷ 2 ತಿಂಗಳಿಂದ ಹೋರಾಟ ಮಾಡ್ತಾಯಿದ್ದೀವಿ. ಏನು ಇದುವರೆಗೂ ನಮಗೇನು ಇದಾಗಿಲ್ಲ. ನೀವು ಸ್ವಲ್ಪ ದಯವಿಟ್ಟು ಇದ್ರ ಬಗ್ಗೆ ಹೋರಾಟ ಮಾಡಬೇಕು. ಆಮೇಲೆ ಇಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ. ಕರಪ್ಷನ್ ಈಸ್ ನಾಟ್ ಬಿಲಾಂಗ್ಸ್ ಟು BJP, ಕಾಂಗ್ರೆಸ್ಸು ಅಥವಾ JDS ಅಲ್ಲ, ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. 10% ಕೆಲಸಕ್ಕೆ ನೀವು ಕೆಲಸ ಕೊಡಬೇಕು, 10% ಕೊಡಿ ಅಂತ ಕೇಳ್ತಾರಲ್ಲ, ಇವ್ರ ನಮ್ಮ ಇದು ಜನಪ್ರತಿನಿಧಿಗಳ ಮಾನ ಮರ್ಯಾದೆ ಇದೆ. ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳ್ತಾನೆ ಅಂತೆ, ನೀವು ಯಾವುದೋ ಕೆಲಸ ನೀವೆಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊಂಬಂದಿದೆ, ನಿಮ್ಮ ಕೆಲಸ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಅವ್ರಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಸ್ಪೆಂಡ್ ಮಾಡಿಬಿಡ್ತೀನಿ. ದಸ್ವಾದಿ ಇದು ಆಗ್ತಾ ಇದೆ. ಅದರಿಂದ ಹೋರಾಟ ಅನಿವಾರ್ಯ ಇದೆ. ನಮ್ಮ 40% ಕಂಟಿನ್ಯೂ ಮಾಡ್ತೀವಿ. ಅದರ ಬಗ್ಗೆ ಇದ್ದಿದೆ. ಇನ್ನು ಕೆಂಪಣ್ಣ ತಮ್ಮ ಮಾತಿನಲ್ಲಿ ಒಂದು ಮುಖ್ಯ ಅಂಶವನ್ನ ಹೇಳಿದ್ದು, ಕರಪ್ಷನ್ ಅನ್ನೋದು ಬಿಜೆಪಿ ಸರ್ಕಾರದಲ್ಲಿ ಮಾತ್ರ ಇಲ್ಲ, ಕಾಂಗ್ರೆಸ್ JDS ಎಲ್ಲರೂ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ. ಅದಕ್ಕೆ ಅವರು ಸಿದ್ದರಾಮಯ್ಯನವರನ್ನ ಭೇಟಿಯಾದರೂ ಸಹ 40% ಕಮಿಷನ್ ದಾಖಲೆಗಳನ್ನ ಮಾತ್ರ ಕೊಟ್ಟಿಲ್ಲ. ಜಸ್ಟ್ ಅವರಿಗೆ ಮಾಹಿತಿ ಕೊಟ್ಟಿದ್ದು ಹೋರಾಟವನ್ನ ನಾವೇ ಮಾಡ್ತೀವಿ ಅಂತ ಕೆಂಪಣ್ಣ ಹೇಳಿದ್ದಾರೆ. ಆದರೆ ಮಾಹಿತಿ ಪಡೆದುಕೊಂಡಿರುವ ಸಿದ್ದರಾಮಯ್ಯ ಗುತ್ತಿಗೆದಾರರಿಗೆ ಅಭಯವನ್ನ ಕೊಟ್ಟಿದ್ದಾರಂತೆ. ನಾವು ನಿಮ್ಮೊಂದಿಗೆ ಇರ್ತೀವಿ, ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ನಿಮಗೆ ನ್ಯಾಯ ದೊರಕಿಸಿಕೊಡ್ತೀವಿ ಅಂತ ಹೇಳಿದ್ದಾರಂತೆ. ನಾನು ಅಸೆಂಬ್ಲಿಯಲ್ಲಿ ಎತ್ತಿನ ವಿಷಯ ನನಗೂ ಆಗ್ತಾರೆ. ಅವ್ರು ಹೇಳಿದ್ರು ನಾನು ಕಾಲದಲ್ಲಿ ಇದುವರೆಗೂ LOCಗೆ ದುಡ್ಡು ಕರಕಲ್ಲ, ಈಗ LOCಗೂ ದುಡ್ಡು ಕೇಳ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ನನಗೆ ನಾಚಿಕೆ ಆಗ್ತದೆ. ಮುಂದಿನ ಸರ್ಕಾರ, ನಮ್ಮ ಸರ್ಕಾರ ಏನಾದ್ರು ಬಂದರೆ LOCಗೆ 1 ಪೈಸೆ ಯಾರ ಹತ್ರ ಕಲೆಕ್ಟ್ ಮಾಡ್ಕೊಳೋದಿಲ್ಲ ಅಂತ ಹೇಳಿದ್ದಾರೆ. ದಾಖಲೆ ಇಲ್ಲದೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಆದ್ರೆ 10ರಲ್ಲಿ 11ನೇ ಭೇಟಿ ಆಗುತ್ತಲ್ವ ಇದು? ವಿದೌಟ್ ಡಾಕ್ಯುಮೆಂಟ್ ನೀವು ಅವ್ರನ್ನು ಭೇಟಿ ಸರ್, ಡಾಕ್ಯುಮೆಂಟ್ ಇಲ್ಲ ಅಂತ ಸರ್. ಈಗ ಒಂದು ಹೇಳ್ತೀರಿ, ಡಾಕ್ಯುಮೆಂಟ್ ಕೊಟ್ಬಿಟ್ಟು ನಾನು ಈಗ ಒಂದು ಡಾಕ್ಯುಮೆಂಟ್ ನಾನು ನೀವು ಕೊಟ್ಬಿಟ್ಟು ಬೇಡ, ವಿರೋಧ ಪಕ್ಷದ ನಾಯಕ ಅವ್ರಿಗೂ ಕೊಟ್ರೆ ಏನಾಗ್ತದೆ? ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಐ ಶುಡ್ ಶೇಕ್ ಔಟ್ ಮೈ ಕಾಂಟ್ರಾಕ್ಟರ್. ನೋಡಿದ್ರಲ್ಲ ವೀಕ್ಷಕರೇ, ಸಿದ್ದರಾಮಯ್ಯನವರನ್ನ ಭೇಟಿಯಾದ್ರೂ ಯಾಕೆ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂತ ಎಲ್ಲ ದಾಖಲೆಗಳನ್ನ ಕೊಟ್ಟಿಬಿಟ್ರೆ ಅದು ಮುಂದಿನ ದಿನಗಳಲ್ಲಿ ಗುತ್ತಿಗೆದಾರರಿಗೆ ಸಂಕಷ್ಟವನ್ನ ತಂದೊಡ್ಡುತ್ತೆ. ಅದೇ ಕಾರಣಕ್ಕಾಗಿ ಈಗ ದಾಖಲೆಗಳನ್ನ ಯಾರಿಗೂ ಕೊಡಲ್ಲ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಭ್ರಷ್ಟಾಚಾರದಲ್ಲಿ ಎಲ್ಲ ಸರ್ಕಾರದವರು ಇರೋದ್ರಿಂದ ಯಾರನ್ನೂ ನಂಬುವಂತೆಯೂ ಇಲ್ಲ. ಅದಕ್ಕೆ ಗುತ್ತಿಗೆದಾರರ ಸಂಘ 40% ಕಮಿಷನ್ ದಾಖಲೆಗಳನ್ನ ರಹಸ್ಯವಾಗಿ ಇಟ್ಕೊಂಡಿದೆ. ಅಲ್ಲದೆ ಇವನ್ನ ನೇರವಾಗಿ ಕೇಂದ್ರ ಗೃಹ ಇಲಾಖೆಗೆ ಒಪ್ಪಿಸಬೇಕು ಅಂತ ನಿರ್ಧರಿಸಿದೆ. ಹಿಂದೆ ಒಮ್ಮೆ ಕೇಂದ್ರ ಗೃಹ ಇಲಾಖೆ ಕಚೇರಿಗೂ ಹೋಗಿದ್ದ ಕೆಂಪಣ್ಣ ಅಲ್ಲಿ ಅಧಿಕಾರಿಗಳ ಜೊತೆ ಮಾತಾಡಿಕೊಂಡು ಬಂದಿದ್ರು. ಈಗ ಮತ್ತೊಮ್ಮೆ ಮೋದಿಗೆ ಪತ್ರ ಬರೆದು ಇಲ್ಲಿನ ಭ್ರಷ್ಟಾಚಾರ ವೃತ್ತಾಂತವನ್ನ ವಿವರಿಸಲು ಅವರು ನಿರ್ಧರಿಸಿದ್ದಾರೆ. ಪ್ರೈಮ್ ಮಿನಿಸ್ಟರ್ಗೆ ಒಂದು ಲೆಟರ್ ಬರೀತಾ ಇದ್ದೀವಿ, ಅಪ್ರಿಷಿಯೇಟಿಂಗ್ ದಿ ಪ್ರೈಮ್ ಮಿನಿಸ್ಟರ್ ಇದು ಕರಪ್ಷನ್ ಬಗ್ಗೆ. ಆದರೆ ಏನು ಕಾಯ್ತಾ 1 ವರ್ಷ ದಯವಿಟ್ಟು ಅಂತ ಮತ್ತೆ ನಮ್ಮ ಲೆಟರ್ ನಾವು ಫಾರ್ವರ್ಡ್ ಮಾಡ್ತೀವಿ. ಪ್ರಾಬಲಿ ಇನ್ನು 15 ದಿವಸದೊಳಗಡೆ ಪ್ರೈಮ್ ಮಿನಿಸ್ಟರ್ಗೂ ಲೆಟರ್. ನಾ ಖಾವುಂಗ ನಾ ಖಾನೆ ದುಂಗ ಅಂತ ಹೇಳಿದ್ದ ಪ್ರಧಾನಿ ಮೋದಿ ಇತ್ತೀಚೆಗೆ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲೂ ಭ್ರಷ್ಟಾಚಾರದ ಬಗ್ಗೆ, ಅದನ್ನ ನಿರ್ಮೂಲನೆ ಮಾಡುವ ಬಗ್ಗೆ ಮಾತನಾಡಿದ್ರು. ಆದ್ರೆ ಈಗ ಕರ್ನಾಟಕ ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಬಂದಿದೆ. ಈ ಹಿಂದೆ ಮೋದಿಯವರು ಕಾಂಗ್ರೆಸ್ ಸರ್ಕಾರವನ್ನ 10% ಕಮಿಷನ್ ಸರ್ಕಾರ ಅಂತ ಜರೆದಿದ್ರು. ಆದ್ರೆ ಈಗ ಬಿಜೆಪಿ ಸರ್ಕಾರದ ವಿರುದ್ಧವೇ 40% ಕಮಿಷನ್ ಆರೋಪ ಬಂದಿದೆ. ಈ ಹಿಂದೆ ಇದೇ ಕೆಂಪಣ್ಣನವರು ಪ್ರಧಾನಿ ಮೋದಿಗೆ ಇಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಪತ್ರ ಬರೆದಿದ್ರು. ಆನಂತರ ಮೋದಿ ಗೃಹ ಇಲಾಖೆಗೂ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ರಂತೆ. ಅಲ್ಲದೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ರು ಅಂತ ಹೇಳಲಾಗಿತ್ತು. ಆದರೆ ಅದರ ನಂತರವೂ ಕಮಿಷನ್ ಕರ್ಮಕಾಂಡ ನಿಂತಿಲ್ಲ.
ಗುತ್ತಿಗೆದಾರರ ಬಾಕಿ ಹಣವೂ ಬಿಡುಗಡೆಯಾಗಿಲ್ಲ ಅಂತ ಗುತ್ತಿಗೆದಾರರು ಆರೋಪ ಮಾಡ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಗುತ್ತಿಗೆದಾರರ ಸಂಘ ಈಗ ಅಕ್ಷರಶಃ ರೊಚ್ಚಿಗೆದ್ದಿದೆ. ಸುಮಾರು 1 ವರ್ಷ 2 ತಿಂಗಳಿಂದ ಹೋರಾಟ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. 40% ಕಮಿಷನ್ಗಾಗಿ ನಮಗೆ ನಿರಂತರವಾಗಿ ತೊಂದರೆ ಕೊಡಲಾಗ್ತಿದೆ. NOC ಕೊಡಲು ಕಮಿಷನ್ ಕೇಳ್ತಾ ಇದ್ದಾರೆ. ಅಲ್ಲದೆ ಸಹಕಾರಿ ಸಚಿವರು ಮತ್ತು ಇಲಾಖೆ ವಿರುದ್ಧವೂ ಆರೋಪ ಮಾಡಿರುವ ಕೆಂಪಣ್ಣ RR ನಗರದಲ್ಲಿ ಕಾಮಗಾರಿಗಳೇ ಆಗುತ್ತಿಲ್ಲ. ಕೋಲಾರ ಜಿಲ್ಲೆಯಲ್ಲಿ ಪರ್ಸೆಂಟೇಜ್ ಕಲೆಕ್ಟ್ ಮಾಡಲು ಅಧಿಕಾರಿಗಳಿಗೆ ಹೇಳಿದ್ದಾರೆ. ದಾಖಲೆ ಕೊಟ್ಟರೆ ಗುತ್ತಿಗೆದಾರರನ್ನ ಟಾರ್ಗೆಟ್ ಮಾಡ್ತಾರೆ. ಸಹಕಾರಿ ಸಚಿವರು ನಮ್ಮ ಸಂಘಟನೆ ಒಡೆಯಲು ಪ್ರಯತ್ನಿಸಿದ್ದಾರೆ. ಅಲ್ಲದೆ ನಮಗೆ 3 ವರ್ಷಗಳಿಂದ ಬಾಕಿ ಇರುವ ಬಿಲ್ ಮಾಡಿಕೊಡ್ತಿಲ್ಲ. 22,000 ಕೋಟಿಯಷ್ಟು ಹಣ ಬಾಕಿ ಉಳಿಸಿಕೊಂಡಿದ್ದಾರೆ ಅಂತ ಗುತ್ತಿಗೆದಾರರ ಸಂಘ ಆರೋಪಿಸಿದೆ. ಹೌದು, ಈಗಾಗಲೇ ಸಾಕಷ್ಟು ಬಾರಿ ಗುತ್ತಿಗೆದಾರರ ಸಂಘ ಸರ್ಕಾರದ ವಿರುದ್ಧ 40% ಆರೋಪ ಮಾಡಿದೆ. ಇನ್ನು ಬಿಜೆಪಿ ಸರ್ಕಾರ ಮಾತ್ರ ಗುತ್ತಿಗೆದಾರರಿಂದ ಲಂಚ ಪಡೀತಾ ಇದೆ ಅಂತ ಯಾರೂ ಹೇಳಲಿಲ್ಲ. ಎಲ್ಲಾ ಸರ್ಕಾರಗಳು ಕಮಿಷನ್ ಪಡೆದೇ ಕೆಲಸ ಮಾಡ್ತಾ ಇದ್ವು. ಆದ್ರೆ ಅವರ ಪರ್ಸೆಂಟೇಜ್ ಕಡಿಮೆ ಇತ್ತು. ಹಾಗಾಗಿ ಗುತ್ತಿಗೆದಾರರು ಆಚೆ ಬಂದು ಆರೋಪಗಳನ್ನ ಮಾಡಿರಲಿಲ್ಲ. ಆದ್ರೆ ಈಗಿನ ಸರ್ಕಾರದಲ್ಲಿ 40% ಕಮಿಷನ್ ಕೇಳ್ತಾ ಇದ್ದಾರೆ ಅನ್ನೋ ಆರೋಪ ಬಂದಿದ್ದು ಇದು ಗುತ್ತಿಗೆದಾರರಿಗೂ ಹೊರೆಯಾಗಿ ಪರಿಣಮಿಸಿದೆ. ಅದೇ ಕಾರಣಕ್ಕೆ ಒಬ್ಬೊಬ್ಬರೇ ಗುತ್ತಿಗೆದಾರರು ಸರ್ಕಾರ ಮತ್ತು ಸಚಿವರ ಮೇಲೆ ಆರೋಪಗಳನ್ನು ಮಾಡಲು ಶುರು ಮಾಡಿದ್ರು. ಈಗ ಇಡೀ ಗುತ್ತಿಗೆದಾರರ ಸಂಘವೇ ಒಂದಾಗಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದೆ. ಕಳೆದ ಬಾರಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಿ ಮೋದಿಗೆ ಬೆಂಗಳೂರಿಗೆ ಬಂದು ಇಲ್ಲಿನ ಕಾಂಗ್ರೆಸ್ ಮತ್ತು ಜೆಡಿಎಸ್ ವಿರುದ್ಧ ಗುಡುಗಿದ್ರು. ಕಾಂಗ್ರೆಸ್ ಸರ್ಕಾರ 10% ಕಮಿಷನ್ ತಗೋತಾ ಇತ್ತು. ಈಗ ಅವರ ಜೊತೆ ಜೆಡಿಎಸ್ ಒಂದಾಗಿ ಕಮಿಷನ್ ಪ್ರಮಾಣ ಇನ್ನೂ 10% ಹೆಚ್ಚಾಗಿದೆ. ಈಗ 20% ಸರ್ಕಾರ ಆಗಿದೆ ಅಂತ ಕೈ ಜೆಡಿಎಸ್ ಸರ್ಕಾರವನ್ನ ಲೇವಡಿ ಮಾಡಿದ್ರು. ಆದ್ರೆ ಈಗ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಬಂದಿದೆ. ಈ ಬಗ್ಗೆ ಈ ಹಿಂದೆ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಅನ್ನೋರು ಪ್ರಧಾನಿ ಮೋದಿ ಮತ್ತು ಕೇಂದ್ರ ಸಹಕಾರಿ ಸಚಿವರಿಗೆ ಪತ್ರ ಬರೆದು ಆರೋಪ ಮಾಡಿದ್ರು. ಆದರೆ ಕೊನೆಗೆ ಏಪ್ರಿಲ್ 12ರಂದು ಅವರು ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿದ್ರು. ಹೌದು ವೀಕ್ಷಕರೇ, ಸಚಿವ KS ಈಶ್ವರಪ್ಪ ವಿರುದ್ಧ 40% ಕಮಿಷನ್ ಆರೋಪ ಮಾಡಿ ಪ್ರಧಾನಿಗೂ ಪತ್ರ ಬರೆದಿದ್ದ ಸಂತೋಷ್ ಪಾಟೀಲ್ ಅನಂತರ ಹೋಟೆಲ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿದ್ರು. ನನ್ನ ಸಾವಿಗೆ ಸಚಿವ ಈಶ್ವರಪ್ಪ ಕಾರಣ ಅಂತ ಆರೋಪಿಸಿದ್ರು. ಈ ಘಟನೆಯಿಂದ ಸರ್ಕಾರ ಸಾಕಷ್ಟು ಮುಜುಗರ ಅನುಭವಿಸಿತ್ತು. ವಿರೋಧ ಪಕ್ಷ ಕಾಂಗ್ರೆಸ್ ಈಶ್ವರಪ್ಪನವರ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ಮಾಡಿತ್ತು. ಈ ಎಲ್ಲ ಬೆಳವಣಿಗೆಗಳಲ್ಲಿ ಸಚಿವ KS ಈಶ್ವರಪ್ಪ ತಮ್ಮ ಸಚಿವ ಸ್ಥಾನವನ್ನು ಕಳೆದುಕೊಂಡ್ರು. ಆದರೆ ಇತ್ತೀಚೆಗಷ್ಟೇ ಈ ಪ್ರಕರಣದಲ್ಲಿ ಈಶ್ವರಪ್ಪನವರ ಪ್ರಮೇಯ ಇಲ್ಲ ಅಂತ ತನಿಖೆ ಮಾಡಿದ ಅಧಿಕಾರಿಗಳು ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಆದ್ರೆ ಬಿಜೆಪಿ ಮೇಲೆ ಮಾತ್ರ 40% ಕಮಿಷನ್ ಆರೋಪ ಹಾಗೆ ಉಳಿದುಕೊಂಡಿದೆ. ಏನು ಕಡಿಮೆ ಆಗಿಲ್ಲ, ಜಾಸ್ತಿ ಆಗಿಲ್ಲ, ಕಡಿಮೆ ಆಗಿಲ್ಲ. ಒಬ್ಬರ ಮಾತು ಕೇಳೋದಿಲ್ಲ. ಚೀಫ್ ಮಿನಿಸ್ಟರ್ ಇನ್ನೊಬ್ಬರ ಮಾತು, ಚೀಫ್ ಇಂಜಿನಿಯರ್ ಇನ್ನೊಬ್ಬರ ಮಾತು ಕೇಳೋದಿಲ್ಲ. ಚೀಫ್ ಮಿನಿಸ್ಟರ್ ಆರ್ಡರ್ನೇ ವೈಲೇಟ್ ಮಾಡ್ತಾರೆ ಅಂದಮೇಲೆ ಇನ್ಯಾರು ಮಾತು ಕೇಳ್ತಾರೆ? ಸಂತೋಷ್ ಪಾಟೀಲ್ ಆತ್ಮಹತ್ಯೆ ನಂತರ ಗುತ್ತಿಗೆದಾರರು ರೊಚ್ಚಿಗೆದ್ದಿದ್ದು ಸರ್ಕಾರದ 40% ಕಮಿಷನ್ ಆರೋಪ ಸತ್ಯ ಅಂತ ಹೋರಾಟಕ್ಕೆ ಇಳಿದಿದ್ದಾರೆ. ಈ ಹಿಂದೆ ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಸರ್ಕಾರವೇ ಕಾರಣ ಅಂತ ಆರೋಪ ಮಾಡಿದ್ದ ಗುತ್ತಿಗೆದಾರರು ಅವರ ಸಾವಿಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡಿದ್ರು. ಈಗ ಕಮಿಷನ್ ಆರೋಪಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನು ಇಟ್ಟುಕೊಂಡು ವಿವಿಧ ನಾಯಕರನ್ನು ಭೇಟಿ ಮಾಡ್ತಾ ಇದ್ದಾರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಸಂತೋಷ್ ಆತ್ಮಹತ್ಯೆ ನಂತರ ಸರ್ಕಾರದ ಕಮಿಷನ್ ದಂಧೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ರು. ಆನಂತರ ಅದು ಕೇಂದ್ರ ಗೃಹ ಇಲಾಖೆಗೂ ಮುಟ್ಟಿತ್ತು. ಕೇಂದ್ರ ಗೃಹ ಇಲಾಖೆ ಇಲ್ಲಿನ ಸಚಿವರು ಮತ್ತು ಶಾಸಕರಿಗೆ ಬಿಸಿ ಮುಟ್ಟಿಸಿದೆ ಅಂತ ಹೇಳಲಾಗಿತ್ತು. ಈ ಸಂದರ್ಭದಲ್ಲಿ ಗೃಹ ಇಲಾಖೆ ಕೆಂಪಣ್ಣನವರಿಗೆ ಬುಲಾವ್ ಕೊಟ್ಟಿತ್ತು. ಆಗ ಬೆಂಗಳೂರಿನ ಕಚೇರಿಗೂ ಆಗಮಿಸಿದ್ದ ಕೆಂಪಣ್ಣ ದಾಖಲೆ ಕೊಡಲು ಸಿದ್ಧವಾಗಿದ್ರು. ಆದರೆ ಆಗ ಮೀಡಿಯಾಗಳು ಹೆಚ್ಚಿಗೆ ಜಮಾಯಿಸಿದ್ದರಿಂದ ಅಂದು ಕೆಂಪಣ್ಣರನ್ನ ವಾಪಸ್ ಕಳಿಸಲಾಗಿತ್ತು. ಎಲ್ಲ ಬೆಳವಣಿಗೆಗಳ ನಂತರ ಕಮಿಷನ್ ದಂಧೆ ನಿಲ್ಲಬಹುದು ಅಂತ ಗುತ್ತಿಗೆದಾರರು ಊಹಿಸಿದ್ರು. ಆದ್ರೆ ಅದು ಈಗ ಮತ್ತೆ ಹೆಚ್ಚಾಗಿದೆ ಅಂತ ಗುತ್ತಿಗೆದಾರರು ಆರೋಪ ಮಾಡಿದ್ದಾರೆ. He has accepted our demand. How can we this one? And moreover, whatever our with the fighting is there against corruption, it will continue forever also. It's not only this one, we will fight you because it should be reduced or eradicated. We are not able to eradicate, but 100% it should be reduced. That's our thing. ಬಿಜೆಪಿಗೆ ಸಂಕಷ್ಟ ತಂದೊಡ್ಡುತ್ತಾ 40% ಕಮಿಷನ್. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಿದ್ಧವಾಗುತ್ತಾ ಕಾಂಗ್ರೆಸ್. ಇನ್ನು ಬಿಜೆಪಿ ವಿರುದ್ಧ ಈ ಕಮಿಷನ್ ಆರೋಪ ಬಂದಿದ್ದು ಬೊಮ್ಮಾಯಿ ಸರ್ಕಾರದಲ್ಲಿ ಅಲ್ಲ. 2021ರಲ್ಲಿ ಯಡಿಯೂರಪ್ಪ ಅಧಿಕಾರದಲ್ಲಿ ಇದ್ದಾಗಲೇ 40% ಕಮಿಷನ್ ಆರೋಪ ಕೇಳಿ ಬಂದಿತ್ತು. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ 2021ರ ಜೂನ್ ಜುಲೈನಲ್ಲೇ ಪ್ರಧಾನಿ ಕಚೇರಿಗೆ ಪತ್ರ ಬರೆದಿದ್ರು.
ಕರ್ನಾಟಕದಲ್ಲಿ ಗುತ್ತಿಗೆದಾರರಿಗೆ ಭಾರೀ ಸಮಸ್ಯೆ ಉಂಟು ಮಾಡ್ತಾ ಇದ್ದಾರೆ. ಸರ್ಕಾರ ಮತ್ತು ಅಧಿಕಾರಿಗಳು ಕಮಿಷನ್ಗಾಗಿ ಪೀಡಿಸುತ್ತಿದ್ದಾರೆ. 20,000 ಕೋಟಿ ಬಿಲ್ಗಳನ್ನು ಬಾಕಿ ಉಳಿಸಿಕೊಂಡಿದ್ದಾರೆ ಅಂತ ಕೆಂಪಣ್ಣ ಪ್ರಧಾನಿ ಕಚೇರಿಗೆ ಪತ್ರ ಬರೆದಿದ್ರು. ಅದರ ನಂತರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ, ಈಶ್ವರಪ್ಪ ತಲೆದಂಡ, ಹೀಗೆ 40% ಕಮಿಷನ್ ಹಂತ ಹಂತವಾಗಿ ಬಿಜೆಪಿಗೆ ಅಂಟಿಕೊಳ್ತಾನೆ ಬಂದಿದೆ. ಈಗ ಮತ್ತೊಮ್ಮೆ ಗುತ್ತಿಗೆದಾರರು ರೊಚ್ಚಿಗೆದ್ದಿದ್ದು ವಿರೋಧ ಪಕ್ಷದ ಕೈಗೆ ಕಮಿಷನ್ ಅಸ್ತ್ರ ಕೊಡೋಕೆ ಸಿದ್ಧವಾಗಿದ್ದಾರೆ. ಈಗಾಗಲೇ ಮೊಟ್ಟೆ ಏಟಿನಿಂದ ಫುಲ್ ಗರಂ ಆಗಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸರಿಯಾದ ಹೊಡೆತ ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ. ಈ ಬಾರಿಯ ಹೋರಾಟ ಸರ್ಕಾರಕ್ಕೆ ಹೊಡೆತ ಕೊಡೋದರ ಜೊತೆಗೆ ತನಗೂ ಮೈಲೇಜ್ ತಂದು ಕೊಡಬೇಕು ಅಂತ ಸಿದ್ದರಾಮಯ್ಯ ಯೋಚನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಸಿದ್ದರಾಮೋತ್ಸವದಿಂದ ಉತ್ಸಾಹ ಪಡೆದುಕೊಂಡಿರುವ ಸಿದ್ದು ಅದೇ ರೀತಿ ಮತ್ತಷ್ಟು ಗಮನ ಸೆಳೆಯುವ ಕೆಲಸಗಳನ್ನ ಮಾಡಬೇಕು ಅಂತ ತೀರ್ಮಾನಿಸಿದ್ದಾರೆ. ಇದರ ಹಿಂದೆ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಹಿಂದೆ ಹಾಕುವ ತಂತ್ರವೂ ಇದೆ. ಅದಕ್ಕಾಗಿ 40% ಕಮಿಷನ್ ವಿಚಾರವನ್ನು ಹೊರಗೆಳೆದು ರಾಜ್ಯದಲ್ಲಿ ಹೋರಾಟ ಮಾಡಲು ತೀರ್ಮಾನಿಸಿದ್ದಾರೆ. ಅದಕ್ಕಾಗಿಯೇ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣನವರನ್ನ ಕರೆಸಿಕೊಂಡು ಮಾತಾಡಿದ್ದಾರೆ. ಸದನದಲ್ಲಿ ಈ ಬಗ್ಗೆ ಧ್ವನಿ ಎತ್ತಿ ಹೋರಾಡುವುದಾಗಿ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾಕಂದ್ರೆ ವಿಧಾನಸಭೆ ಚುನಾವಣೆಯು ಸಮೀಪಿಸಿದ್ದು, ಮುಂದಿನ ಚುನಾವಣೆಗೆ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರವನ್ನೇ ಇಟ್ಟುಕೊಂಡು ಜನರ ಮುಂದೆ ಹೋಗಬೇಕು ಅಂತ ಕಾಂಗ್ರೆಸ್ ತೀರ್ಮಾನಿಸುವ ಸಾಧ್ಯತೆ ಇದೆ. ಇದೇ ವರ್ಷ ಜನವರಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದ ಗುತ್ತಿಗೆದಾರರು ಸಾರ್ವಜನಿಕ ಕಾಮಗಾರಿಗಳಿಗೆ 40% ಕಮಿಷನ್ ಪಡೆದಿರುವ ಬಗ್ಗೆ ದಾಖಲೆಗಳನ್ನು ಬಿಡುಗಡೆ ಮಾಡುವುದಾಗಿ ಹೇಳಿತ್ತು. ಅಲ್ಲದೆ ಈ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರೆ ಬೊಮ್ಮಾಯಿ ಸರ್ಕಾರಕ್ಕೆ ಮರಣ ಶಾಸನ ಬರದಂತೆ ಆಗುತ್ತೆ. ಇದರಲ್ಲಿ ಭಾಗಿಯಾದ 25ಕ್ಕೂ ಹೆಚ್ಚು ಶಾಸಕರ ಹೆಸರನ್ನ ಬಹಿರಂಗಪಡಿಸುತ್ತೇವೆ. ಸರ್ಕಾರದ 4 ಇಂಜಿನಿಯರ್ಗಳು ಕೆಲಸ ಕಳೆದುಕೊಳ್ತಾರೆ ಅಂತ ಕೆಂಪಣ್ಣ ಹೇಳಿದ್ರು. ಅಲ್ಲದೆ ಮೋದಿ ಅವರಿಗೆ ಪತ್ರ ಬರೆದು ಸಾಧ್ಯವಾದರೆ ಅವರನ್ನ ಭೇಟಿಯಾಗಿ ಮಾಹಿತಿ ಕೊಡೋದಾಗಿಯೂ ಕೆಂಪಣ್ಣ ಹೇಳಿದ್ರು. ಇದರ ನಂತರ ಪ್ರಕರಣದ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡ ಸರ್ಕಾರ ತನಿಖೆಗೆ ಆದೇಶಿಸಿತ್ತು. ಅತ್ತ ಕಾಂಗ್ರೆಸ್ ನಾಯಕರು ಹೋರಾಟ ಮಾಡಿ ಈ ಸರ್ಕಾರವನ್ನೇ ವಜಾ ಮಾಡಬೇಕು ಅಂತ ರಾಜ್ಯಪಾಲರಿಗೆ ಮನವಿಯನ್ನೂ ಸಲ್ಲಿಸಿದ್ರು. ಆದರೆ ಗುತ್ತಿಗೆದಾರರ ಆರೋಪಗಳಿಗೆ ಯಾವುದೇ ದಾಖಲೆಗಳು ಇಲ್ಲ ಅಂತ ಸರ್ಕಾರ ಹೇಳಿದೆ. ಮೊದಲೇದಾಗಿ ಕೆಂಪಣ್ಣವರು ಸಂಘ ಒಂದೇ ಇಲ್ಲ, ಹಲವಾರು ಗುತ್ತಿಗೆದಾರರ ಸಂಘದ ಒಂದು ಸಂಘ ಅಷ್ಟೇ. ನಂಬರ್ 1. ನಂಬರ್ 2, ಅವರು ಆರೋಪ ಮಾಡೋದ್ರಲ್ಲಿ ಹುರುಳಿಲ್ಲ. ಸಿದ್ದರಾಮಯ್ಯನ ಭೇಟಿಯಾಗಿ ಬಂದ ಮೇಲೆ ಆರೋಪ ಮಾಡಿದ್ದಾರೆ, ಇದನ್ನು ಗಮನಿಸಬೇಕು. ಮತ್ತೆ 3ನೇದಾಗಿ ಕಳೆದ ಬಾರಿ ಅವರು ಏನೇನೆಲ್ಲ ಹೇಳಿದ್ರು ಆ ಎಲ್ಲ ಆದೇಶಗಳನ್ನು ಮಾಡಿದ್ದೇವೆ. ಅದಕ್ಕಿಂತ ಒಂದು ಹೆಜ್ಜೆ ಮುಂದೋಗಿ ನಿವೃತ್ತ ನ್ಯಾಯಾಧೀಶರ ಇದರಲ್ಲೇ ನಾವು ಇವತ್ತು ಟೆಂಡರ್ ಸ್ಕ್ರೂಟಿನಿ ಕಮಿಟಿಯನ್ನು ಮಾಡಿದ್ದೇವೆ. ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ, ಅದನ್ನು ಮಾಡಿದ್ದೇವೆ. ಇನ್ನು ಅವ್ರಿಗೆ ಏನಾದರೂ ಸ್ಪೆಸಿಫಿಕ್ ಆಗಿ ಜನರಲ್ ಆಗಿ ಸ್ಟೇಟ್ಮೆಂಟ್ ಅಲ್ಲ, ಜನರಲ್ ಆಗಿ ಸ್ಟೇಟ್ಮೆಂಟ್ ಆದರೆ ಅದೊಂದು ಜವಾಬ್ದಾರಿ ಸ್ಟೇಟ್ಮೆಂಟ್ ಆಗೋದಿಲ್ಲ. ಅವ್ರಿಗೆ ಏನಾದರೂ ಯಾವುದಾದ್ರೂ ವಿಷಯದಲ್ಲಿ ಸ್ಪೆಸಿಫಿಕ್ ಆಗಿ ಕಂಪ್ಲೇಂಟ್ ಇದ್ದರೆ ಅವರು ಲೋಕಾಯುಕ್ತ, ಈಗ ACB ಇಲ್ಲ, ಲೋಕಾಯುಕ್ತ ಮುಂದೆ ಹೋಗ್ಬೋದು, ಕಂಪ್ಲೇಂಟ್ ಕೊಡ್ಬೋದು. ACBಗೆ ಅದು ಲೋಕಾಯುಕ್ತಕ್ಕಂತೂ ಫುಲ್ ಫ್ರೀಡಮ್ ಇದೆ. ಅವರು ತನಿಖೆ ಮಾಡಲಿ, ಯಾರ್ಯಾರು ತಪ್ಪು ಮಾಡ್ತಾರೆ ಅವ್ರ ವಿರುದ್ಧ ನಾವು ಕ್ರಮಗಳನ್ನು ತೆಗೆದುಕೊಳ್ತೀವಿ. ಗುತ್ತಿಗೆದಾರರ ಬಾಕಿ ಬಿಲ್ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರದ ಇಲಾಖೆಗಳು 40% ಕಮಿಷನ್ ಕೇಳುತ್ತವೆ ಎಂದು ಗುತ್ತಿಗೆದಾರರ ಸಂಘ ಆರೋಪ ಮಾಡಿತ್ತು. ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಮಾಡಿದ್ದ ಗಂಭೀರ ಸ್ವರೂಪದ ಆರೋಪದಿಂದಾಗಿ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟಾಗಿತ್ತು. ಈ ನಡುವೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಂಘದ ಪದಾಧಿಕಾರಿಗಳನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿ ಮಾಡಿದ್ದ ಸಂಘದ ಪದಾಧಿಕಾರಿಗಳು ಕೆಲವೊಂದು ಬೇಡಿಕೆಗಳನ್ನ ಅವರ ಮುಂದೆ ಇಟ್ಟಿದ್ರು. ಇದಾದ ಬಳಿಕ ಗುತ್ತಿಗೆದಾರರ ಸಂಘ ಯಾವುದೇ ಬಹಿರಂಗವಾದ ಹೇಳಿಕೆಗಳನ್ನ ನೀಡಿರಲಿಲ್ಲ. ಆದರೆ ಇದೀಗ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರನ್ನ ನೇರವಾಗಿ ಭೇಟಿ ಮಾಡಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಇದರಿಂದ 40% ಕಮಿಷನ್ ಆರೋಪದ ವಿರುದ್ಧ ಕಾಂಗ್ರೆಸ್ ನೇರ ಹೋರಾಟಕ್ಕೆ ಮುಂದಾಗುವ ಸೂಚನೆ ಕೊಟ್ಟಿದೆ. ಇದಕ್ಕೆ ಕೈಗೆ ಹಾಕ್ತೀನಲ್ಲ, ಬುಡಕ್ಕೆ ಕೈ ಹಾಕ್ತೀನಲ್ಲ, ಅದಕ್ಕೆ ಭಯ. ಗುತ್ತಿಗೆದಾರರನ್ನ ಭೇಟಿಯಾದ ಸಿದ್ದರಾಮಯ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಪ್ಲಾನ್ ಮಾಡಿದ್ರ. 40% ಕಮಿಷನ್ ಆರೋಪದ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದೇನು? ಈ ಎಲ್ಲ ಡೀಟೇಲ್ಸ್ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.